ಎಲ್ಲ ಮಾಧ್ಯಮದವರಿಗೂ ಬಂದಿರೋದಕ್ಕೆ ಧನ್ಯವಾದಗಳು ಹೇಳ್ತಾ, ಹಂಗೆ ನಮ್ಮ ಟೈಟಲ್ ಟೀಸರ್ನ ಲಾಂಚ್ ಮಾಡೋದ ನಮ್ಮ ಅಧ್ಯಕ್ಷರು ಶರಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ, ಆರ್ ಚಂದ್ರು ಸರ್ಗೆ, ಹಾಗೆ ನಮ್ಮ ಸಚಿವರಾದ ಕೃಷ್ಣ ಬೈರೇಗೌಡ ಸರ್ಗೆ, ಹಾಗೆ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ, ಸ್ನೇಹಿತರುಗಳಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಜೋಡೆತ್ತು ಇದು ಟೈಟ್ಲ್ ಕೇಳಿದ ತಕ್ಷಣ ಎಲ್ಲರೂ ಕೇಳ್ತಾರೆ ಯಾರು ಇನ್ನೊಬ್ಬರು ಅಂತ. ಖಂಡಿತ ಇನ್ನು ಸ್ವಲ್ಪ ದಿನದಲ್ಲಿ ನಿಜವಾದ ಜೋಡೆತ್ತು ಯಾರು ಅನ್ನೋದನ್ನು ರಿವೀಲ್ ಮಾಡ್ತೀವಿ. ಇದು ಮೊದಲನೇದು ಒಂದು ಟೈಟ್ಲ್ ಟೀಸರ್ನ ಲಾಂಚ್ ಮಾಡಿದ್ದು ಕನ್ನಡದಲ್ಲಿ ಫಸ್ಟ್ ಟೈಮ್ ಮಾಡ್ತಿದ್ದೀವಿ ಅಂದ್ಕೊತೀವಿ. ಒಂದು ಟೈಟ್ಲ್ ಟೀಸರ್ ಅಂತಲೇ ಶೂಟ್ ಮಾಡಬೇಕು ಅಂದಾಗ ಈ ಜೋಡೆತ್ತು ಸಿನಿಮಾಗೆ ನಿಜವಾದ ಹೀರೋ ನಮ್ಮ ಸೋಮಣ್ಣ ಕಟ್ಗೆನಹಳ್ಳಿ ಅವರು. ಏನಕ್ಕೆ ಅಂದರೆ ಒಂದು ನಿರ್ಮಾಪಕರು ಈಗ ಗೊತ್ತಿಲ್ಲ, ಚಿಕ್ಕಣ್ಣನ ಸಿನಿಮಾ ಒಂದು ಉಪಾಧ್ಯಕ್ಷ ಆಗಿದೆ, ಅದಾದಮೇಲೆ ಇನ್ನೂ ಯಾವುದೂ ಆಗಿಲ್ಲ, ಲಕ್ಷ್ಮೀಪುತ್ರ ನಡೀತಾ ಇದೆ. ಬಟ್ ಮೂರನೇ ಸಿನಿಮಾ ನನ್ನ ಕೆರಿಯರ್ಗೆ ಇದು ಒಂದು ಬಿಗ್ ಬಜೆಟ್ ಸಿನಿಮಾ. ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ. ಈಗ ಆಲ್ರೆಡಿ ತೆಲುಗುಯಿಂದ ಸುನೀಲ್ ಸರ್ನ ನೋಡಿದ್ರಿ ಟೀಸರಲ್ಲಿ. ಇನ್ನು ಎಲ್ಲ ಭಾಷೆಯಿಂದನೂ ಎಲ್ಲ ನಟರುಗಳು ದೊಡ್ಡ ದೊಡ್ಡ ನಟರುಗಳನ್ನೇ ಕರ್ಕೊಂಬಂದು ಇದರಲ್ಲಿ ಅಭಿನಯ ಮಾಡಿಸ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಇವ್ರಿಗೆ ಸಿನಿಮಾ ಮೇಲಿರೋ ಪ್ರೀತಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ದುಡ್ಡು ಎಷ್ಟಾದರೂ ಖರ್ಚಾಗಲಿ ಪರವಾಗಿಲ್ಲ, ಬಟ್ ನಮ್ಮ ಕತೆ ಏನು ಅಂದ್ಕೊಂಡಿದ್ದೀವಿ ಅದಾಗಬೇಕು, ಮಾಡೋದನ್ನು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತಿದ್ದಾರೆ. ಇಂಥ ನಿರ್ಮಾಪಕರ ಜೊತೆ ಕೆಲಸ ಮಾಡ್ತಿರೋದು ನಿಜವಾಗ್ಲೂ ನನ್ನ ಅದೃಷ್ಟ. ಯಾವುದೋ ದೇವರ ಆಶೀರ್ವಾದ ಏನೋ ಇಂಥ ಪ್ರೊಡ್ಯೂಸರು ಮೂರನೇ ಸಿನಿಮಾಗೆ ಸಿಕ್ಕಿದ್ರು. ಇನ್ನು ನಮ್ಮ ಮಹೇಶ್ ಅವರು, ಅವ್ರದ್ದು ಕಾಮಿಡಿ ಜಾನರು, ಮಾಸು ಕಾಮಿಡಿ ಎರಡೂ ಸಿನಿಮಾದಲ್ಲಿ ಅವ್ರು ಗೆದ್ದಿದ್ದಾರೆ. ಸೊ ಮೊದಲನೇ ಬಾರಿಗೆ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ. ಹಾಗೆ ನಮ್ಮ ಸುಧಾಕರ್ ಸರು, ಇವರು ಕೆಲಸಗಳನ್ನೆಲ್ಲ ನಾವು ಆಲ್ರೆಡಿ ನೋಡಿದ್ದೀವಿ, ಜನರ ಮೆಚ್ಚುಗೆಯನ್ನು ತುಂಬ ಸಿಕ್ಕಿದೆ. ಇವ್ರ ಜೊತೆ ಕಾಮಿಡಿ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಕೆಲಸ ಮಾಡಿದ್ದೀನಿ. ಹೀರೋ ಆಗಿ ಮಾಡಬೇಕಾದ್ರೆ ಇದು ಮೊದಲನೇ ಚಿತ್ರ. ನಿಜವಾಗ್ಲೂ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳಿದ್ದಾರೆ. ಅಂಥ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳು ಸಿಕ್ಕಿರೋದು ಇನ್ನೊಂದು ಅದೃಷ್ಟ. ಹರಿ ಸರ್ಗೆ ಅವರು ಸಿನಿಮಾ ಮಾಡಲ್ಲ ಅಂದ್ಕೊಂಡಿದ್ದೆ ನಾನು, ಅಂದರೆ ಮ್ಯೂಸಿಕ್ ಮಾಡಲ್ಲ ಅಂತ. ಸೊ ಕೇಳಿದಾಗ ಸರ್ ನೀವೇ ಮಾಡಬೇಕು ಒಂಚೂರು ಮಾಡ್ತೀರಂದರೆ ದಯವಿಟ್ಟು ಬಂದರೆ ಇದು ನನ್ನ ಸಿನಿಮಾ ನಾನು ಮಾಡಿಕೊಡ್ತೀನಿ ಅಂದಾಗ, ಸರ್ ಈಗ ನಮಗೆ ಟ್ರಂಪ್ ಕಾರ್ಡು ಥಿಯೇಟ್ರ್ ಒಳಗಡೆ ಜನ ಬರಬೇಕು ಅಂದರೆ ಒಂದು 2 ಸಾಂಗ್ ಹಿಟ್ ಕೊಟ್ಬಿಡಿ ಸರ್ ಅಂದರು. ನೀವು ಅದನ್ನೆಲ್ಲ ಸೈಡ್ಗೆ ಇಡ್ರಿ, ನಾನು 4 ಹಿಟ್ ಕೊಡ್ತೀನಿ ಅಂದಿದ್ದಾರೆ. ಥ್ಯಾಂಕ್ ಯು ಸರ್, ಆಲ್ಬಮ್ ಬಿಟ್ಟು ಕೊಡ್ತೀರಾ ಅನ್ನೋ ನಂಬಿಕೆ ಇದೆ. ಇನ್ನು ನಮ್ಮ ರಾಜಶೇಖರ್ ಅವರು ಉಪಾಧ್ಯಕ್ಷಗೂ ಅವರೇ ಡೈಲಾಗ್ ಬರೆದಿದ್ರು. ಅದರಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ನಕ್ಕಿದ್ರು. ಇದರಲ್ಲಿ ನಗುನೂ ಇದೆ, ಒಂದು ಎಮೋಷ್ನಲ್ ಇದೆ. ಇದು ಒಂದು ಫ್ಯಾಮಿಲಿ ಕತೆ. ಇದು ನಾವು ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಇದು 1980 1980s ನಡೆಯೋ ಕತೆ. ಒಂದು ಹಳ್ಳಿ ಸೊಗಡಿನ ಕತೆಗಳು ಇತ್ತೀಚೆಗೆ ಬರ್ತಿಲ್ಲ. ಹಾಗಾಗಿ ಇದು ಹಳ್ಳಿನಲ್ಲೇ ಶುರುವಾಗಿ ಒಂದು ಹಳ್ಳಿನಲ್ಲೇ ಮುಗಿಯೋಂಥ ಕತೆ. ಒಂದು 1980 ಈ ಚಿತ್ರದಲ್ಲಿ ಕರ್ಕೋಗ್ತೀವಿ. ಒಂದು ಒಳ್ಳೆ ಫ್ಯಾಮಿಲಿ ಎಮೋಷನ್, ಫ್ಯಾಮಿಲಿ ಕಾಮಿಡಿ, ಲವ್ವು ಎಲ್ಲನೂ ಇದೆ. ಜೊತೆಗೆ ರಘು ನಿಡುವಳ್ಳಿ ಸರು ಅವರು ಜೊತೆಗೆ ಡೈಲಾಗ್ ಬರ್ತಿದ್ದಾರೆ. 3 ಜನ ಡೈಲಾಗ್ ರೈಟರ್ ಇದ್ದಾರೆ. ಮತ್ತು ಇವತ್ತು ಏನು ನಮ್ಮ ಸೆಟ್ಟು ಫಸ್ಟ್ಗೆ ಇಷ್ಟೊಂದು ರಿಚ್ ಆಗೆಲ್ಲ ಕಾಣಿಸ್ತಿದ್ದಕ್ಕೆಲ್ಲ ಕಾರಣ ನಮ್ಮ ಮೋಹನ್ ಬಿ ಕೆರೆ ಸರು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೆ ಸರ್, ಥ್ಯಾಂಕ್ ಯು. ಬಟ್ ಎಲ್ಲದಕ್ಕೂ ಮೇಜರಾಗಿ ಬೇಕಾಗಿರೋದು ಒಂದು ಏನೇ ಖರ್ಚು ಮಾಡ್ಬೋದು, ಏನೇ ಮಾಡ್ಬೋದು, ಬಟ್ ಕತೆ ಚೆನ್ನಾಗಿದ್ದರೆ ಮಾತ್ರ ಅದಕ್ಕೆಲ್ಲ ಏನು ಬೇಕಾದರೂ ಮಾಡ್ಬೋದು. ಮಹೇಶ್ ಅವರು ಮಂಡ್ಯದವರು, ಹಳ್ಳಿಯವರೇ ಆಗಿರೋದ್ರಿಂದ ಒಂದು ಅದ್ಭುತವಾದ ಒಂದು ಹಳ್ಳಿ ಕಥೆಗಳನ್ನ ಮಾಡಿದ್ದಾರೆ. ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಟೀಸರು ಇಷ್ಟ ಆದರೆ ಹಂಗೆ ಎಲ್ರಿಗೂ ಶೇರ್ ಮಾಡಿ ನೋಡಿ. ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಇನ್ನೇನು ಮುಂದಿನ ತಿಂಗಳಿಂದ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಿಮ್ಮ ಎಲ್ಲ ಪ್ರೀತಿ, ವಿಶ್ವಾಸ, ಅಭಿಮಾನ ನಮ್ಮ ಜೋಡೆತ್ತು ಸಿನಿಮಾ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್.